ಇಲ್ಲಿ ಫ್ರೀಡಂ ಪಾರ್ಕ್ ವರೆಗೂ ಕರೆದುಕೊಂಡು ಹೋಗ್ತೀವಿ ಅಂದ್ರು. ಹೌದಂತೇಳಿ ನಾವೆಲ್ಲರೂ ಕೂಡ ಅವರ ಒಂದು ಪೊಲೀಸ್ ಜೀಪ್ ಮುಂದೆ ಹೋಗುವಾಗ ನಾವೆಲ್ಲ ಬಸ್ಗಳಲ್ಲಿ ಹೋದ್ವಿ. ತದನಂತರದಲ್ಲಿ ಏನಾಯ್ತು, ನಮ್ಮ ಬಸ್ಗಳಲ್ಲಿ ಇರ್ತಕ್ಕಂಥ ಜನನ ಅಲ್ಲಿನ ACP ಮತ್ತು DCP ಅವರು ಏನ್ ಮಾಡಿದ್ರು, ನಮ್ಮೆಲ್ಲ ರೈತ ಮಹಿಳೆಯರನ್ನ ಈ ಬಸ್ಗಳಿಂದ ಪೊಲೀಸ್ ಜೀಪ್ಗೆ ಪೊಲೀಸ್ ಇಲಾಖೆಯನ್ನ ತೀವ್ರವಾಗಿ ಖಂಡಿಸ್ತೇನೆ. ಯಾಕಂತ ಹೇಳಿದ್ರೆ ನಿನ್ನೆ ಪೊಲೀಸ್ ಇಲಾಖೆಯವರು ನಮಗೆ ರಕ್ಷಣೆಯನ್ನ ಕೊಡ್ತೇನೆ ಅಂತ ಹೇಳಿ ಬಹಳ ಅವಿನಯವಾಗಿ ಎಲ್ಲ ಮಹಿಳೆಯರನ್ನ ಮನ ಬಂದಂತೆ ಎಳೆದಾದಂತ ದೇವರಾಜ್ ಅವರಿಗೆ ಜೀಬಲ್ಲೇ ಹಾಕೊಂಡು ಅವರಿಗೆ ಮ್ಯಾನ್ಹ್ಯಾಂಡಲ್ ಆಗಿ ಮತ್ತು ಕಿಲುಬು ಏನು ಪಕ್ಕೆಲುಬುಗಳನ್ನ ಮುರಿಯತಕ್ಕಂಥ ರೀತಿಯಲ್ಲಿ ಹೊಡೆದು ಅವರನ್ನ ನಮ್ಮ ಏನು ಈ ಪೊಲೀಸ್ ತರಬೇತಿ ಫೀಲ್ಡ್ ಅಲ್ಲೇ ಬಿಟ್ಟಾಗ ಅಲ್ಲಿ ಯಾವುದೇ ರೀತಿಯ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ವ್ಯವಸ್ಥೆ ಇಲ್ಲ. ಅಂತ ಸಂದರ್ಭದಲ್ಲಿ ಅವರಿಗೆ ಲಘು ಏನು ಒಂದು ಹೃದಯಾಘಾತವನ್ನು ಕೂಡ ಆಗಿದೆ. ತದನಂತರದಲ್ಲಿ ನಾವು ಅಲ್ಲಿ ಯಾರೋ ಪೊಲೀಸು ಎಂತ ವ್ಯವಸ್ಥೆ ಇತ್ತು ಅಂದ್ರೆ ಒಂದು ಜೀಪ್ ಕೂಡ ಬಿಟ್ಟಿಲ್ಲ, ಒಂದು ಆಂಬುಲೆನ್ಸ್ ಕೂಡ ವ್ಯವಸ್ಥೆ ಇಲ್ಲ. ಖಾಸಗಿ ಕಾರ್ನವರು ಮಾರುತಿ ವ್ಯಾನ್ ಅವರು ಕುಟುಂಬದವರಲ್ಲಿ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಿರ್ತಾರ. ತದನಂತರದಲ್ಲಿ ಗುಂಡಪ್ಪ ಅಂತೇಳಿ ಗುಂಡಣ್ಣ ಅಂತೇಳಿ ನಮ್ಮ ಎಚ್ಚೋಸಳ್ಳಿ ಗ್ರಾಮ ಸಂಪೂರ್ಣವಾಗಿ ಬಲಗಾಲ ಅವ್ರಿಗೆ ಶಿಷ್ಟಾಗಿದೆ, ಅವರಿಗೆಲ್ಲ ಮುರಿದಿದೆ. ತದನಂತರದಲ್ಲಿ ಹಲವಾರು ಹೆಣ್ಣು ಮಕ್ಕಳಿಗೂ ಕೂಡ ಅಸಲ್ಟ್ ಅನ್ನ ಮಾಡಿದ್ರು. ನಾನು ಈ ಕಾಂಗ್ರೆಸ್ನ ತುಘಲಕ್ ಸರ್ಕಾರಕ್ಕೆ ಮನವಿ ಮಾಡೋದಂದ್ರೆ, ಇವತ್ತು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ನಮ್ಮದೇ ಆದ ಹೋರಾಟ ಮಾಡಲಿಕ್ಕೆ, ನಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಹಕ್ಕಿದೆ. ನಿನ್ನೆ ನಡೆದಂತ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವವನ್ನ ಸಂವಿಧಾನವನ್ನ ಕಗ್ಗೊಲೆ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ, ನಾವು ಹೋರಾಟ ಮಾಡಿದ್ರೆ ನೀವು ನಮ್ಮನ್ನ ಬಂಧಿಸೋದ್ರಲ್ಲಿ ಸರಿ ಇದೆ, ಅಥವಾ ನಾವು ಮುಷ್ಕರ ಮಾಡಿದ್ರೆ ನೀವು ನಮ್ಮನ್ನ ಬಂಧಿಸೋದ್ರಲ್ಲಿ ಸರಿ ಇದೆ. ನಾವು ಮುಷ್ಕರ ಮಾಡ್ಲಿಕ್ಕೆ ಹೋಗಿಲ್ಲ, ನಾವು ಹೋರಾಟ ಮಾಡಕ್ ಹೋಗಿಲ್ಲ, ನಾವು ರಸ್ತೆ ಬಂದ್ ಮಾಡಕ್ ಹೋಗಿಲ್ಲ. ಆದ್ರೆ ನೀವು ನಮ್ಮನ್ನ ಏಕಾಏಕಿ ನೀವೇ ರಸ್ತೆನಲ್ಲಿ ನಮ್ಮನ್ನ ಕರ್ತೊಂದು ಹೋಗಿ ಮತ್ತೆ ಎಲ್ಲ ಮಹಿಳೆಯರನ್ನ ಎಳೆದಾಡಿ ನನ್ನ ಬಸ್ನಲ್ಲಿ, ನಾನಿದ್ದಂತ ಬಸ್ನಲ್ಲಿ ಸಹೋದರಿ ಉಮಾ ಅವರನ್ನ 4 ಜನ ಗಂಡಸರೇ ಎತ್ತಿ ಅಮ್ಮನ ಮೇಲೆ ಹಾಕ್ತಾರೆ. ಒಂದು ಹೆಣ್ಣು ಮಗು ಇರೋದಿಲ್ಲ PC. ಮತ್ತೆ ಅಲ್ಲಿ ಎಲ್ರಿಗೂ ಹೆಣ್ಮಕ್ಳು ಗಂಡು ಮಕ್ಳು ಇರ್ತಾರೆ, ಶೌಚಾಲಯಕ್ಕೆ ಕೂಡ ಅವಕಾಶ ಇಲ್ಲ. ನಾನು ನಿನ್ನೆ ನಡೆದಂಥದ್ದು ಇದು ಎಲ್ಲೋ ಒಂದ್ ಕಡೆ ರೈತರ ಚಳುವಳಿಯನ್ನ, ಹೋರಾಟವನ್ನ ಅವ್ರನ್ನ ಭಯಪಡಿಸಿ ಮ್ಯಾನ್ ಹ್ಯಾಂಡಲ್ ಮಾಡಿ ಒಡಿಸಿ ಇವರನ್ನ ಎಲ್ಲೋ ಒಂದ್ ಕಡೆ ಭಯಭೀತರನ್ನಾಗಿ ಮಾಡಬೇಕು ಅಂತ ಪೊಲೀಸ್ ಇಲಾಖೆ ಹೊರಟು. ಆದ್ರೆ ನಿನ್ನೆ ನಡೆದಂತ ಘಟನೆ ಇಡೀ ರಾಜ್ಯದ ಇವತ್ತು ಸರ್ಕಾರವನ್ನ ಉಗಿತಕ್ಕಂಥ ಕೆಲಸವನ್ನ ಮತ್ತು ಇವರಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ. ಇವತ್ತು ವಿಶೇಷವಾಗಿ ನನ್ನ ನಡೆದಂತ ಪ್ರತಿಭಟನೆಗೆ ಇವತ್ತೆಲ್ಲ ನಮ್ಮ ತಾಲೂಕಿನಲ್ಲಿ ಸಾಂಕೇತಿಕವಾಗಾದ್ರೂ ಇಷ್ಟು ಸಂಘಟನೆಗಳು ಸೇರಿರುವ ಉದಾಹರಣೆ. ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನೀವು ಯಾವುದಾದ್ರೂ ವಾಮ ಮಾರ್ಗದಲ್ಲಿ ಬಂದು ನಮ್ಮ ಏನು ರೈತರನ್ನ ಅವರ ಪ್ರತಿಭಟನೆಯನ್ನ ನೀವು ಹಿಮ್ಮೆಟ್ಟಿಸಬೇಕಾದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಆಗ್ಬೋದು, ದೇಶದಲ್ಲಿ ಆಗ್ಬೋದು, ಯಾವುದೇ ರೈತರನ್ನ ಅನ್ಯಾಯ ಮಾಡಿದಂತ ಸರ್ಕಾರ ಇದುವರೆಗೂ ಉಳಿದಿಲ್ಲ, ಮುಂದಿನದಲ್ಲಿಗೆ ಈ ಸರ್ಕಾರವು ಕೂಡ ಉಳಿಯೋದಿಲ್ಲ. ಹಾಗಾಗಿ ನಿನ್ನೆ ನಡೆದಂತ ಏನು ಪ್ರತಿಭಟನೆ ಇದೆ ಇದು ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ, ಮಹಿಳೆಯರ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದ್ದಾರೆ, ರೈತರ ಹಕ್ಕುಗಳನ್ನ ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ಏನು ಪ್ರತಿಭಟನೆ ನಿರತರನ್ನ ಎಳೆದಾಡಿ ಎಲ್ಲ ಪೊಲೀಸ್ನವರು ಎಳೆದಾಡಿ ತಮಗೆ ಮನ ಬಂದಂತೆ ಮ್ಯಾನ್ ಹ್ಯಾಂಡಲ್ ಮಾಡಿರ್ತಕ್ಕಂಥದ್ದು ಇದು ನಿಜವಾಗಲೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಮಹಿಳೆಯರನ್ನ ಎಳೆದಾಡಿದ್ದಾರೆ, ಬಹಳಷ್ಟು ಜನ ಮಹಿಳೆಯರಿಗೆ ಗಾಯಗಳಾಗಿದೆ, ರಕ್ತ ಗಾಯಗಳಾಗಿದೆ. ಇದಕ್ಕೆ ನಾವು ಮನವಿ ಮಾಡಿಕೊಳ್ಳೋದು ಏನಂತ ಹೇಳಿದ್ರೆ, ನಾವು ಪೊಲೀಸ್ ಇಲಾಖೆಯನ್ನ ಒಂದು ಕ್ವಶನ್ ಕೇಳಬೇಕು. ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಅನ್ನ ಕೊಡ್ತಕ್ಕಂಥ ರೈತರಿಗೆ ನೀವು ರಕ್ಷಣೆ ಕೊಡಬೇಕು. ಇವತ್ತು ಆಡಳಿತ ಪಕ್ಷ ವಿರೋಧ ಪಕ್ಷದ ಕೇಳ್ದಂಗೆ ಕೇಳ್ರಿ ನೀವು, ಆದ್ರೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತನಿಗೆ ರಕ್ಷಣೆ ಕೊಡ್ತೀವಿ ಅಂತೇಳಿ ನೀವು ನಮಗೆ ಎಸ್ಕಾರ್ಟ್ ಕೊಡ್ತೀವಿ ಅಂತೇಳಿ ತಪ್ಪು ಮಾಹಿತಿಯನ್ನು ಕೊಟ್ಟು ನಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ಮ್ಯಾನ್ ಹ್ಯಾಂಡಲ್ ಮಾಡಿ ನೀವು ಮಾಡಿರ್ತಕ್ಕಂಥದ್ದು ಇಡೀ ಭಾರತ ದೇಶದ ತಲೆ ತಗ್ಗಿಸುವಂತಹ ರೀತಿಯಲ್ಲಿ ನಿನ್ನೆ ಪೊಲೀಸ್ ಇಲಾಖೆ ನಡ್ಕೊಂಡಿದೆ. ಆಮೇಲೆ ಅವರು ಕ್ಷಮೆ ಕೂಡ ಕೇಳಿದ್ರು, ಅದು ಸೆಕೆಂಡ್ರಿ. ಆದ್ರೆ ಅಷ್ಟೊತ್ತಿಗೆ ಎಲ್ಲ ನಮ್ಮ ರೈತ ಮಹಿಳೆಯರನ್ನ, ರೈತ ನಾಯಕರನ್ನ ಹೊಡೆದಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ನಮ್ಮ ಕಾನೂನಲ್ಲಿ ನಮ್ಗೆ ರಕ್ಷಣೆಯನ್ನು ಕೊಡ್ತಕ್ಕಂಥವ್ರೆ ಭಕ್ಷಕರಾಗಿ ಕೆಲಸ ಮಾಡಿದ್ದಾರೆ. ನನಗೆ ಆಮೇಲೆ ನಿನ್ನೆ ಅಲ್ಲೇನೆ ಕರೆದು KDB ಅವ್ರನ್ನ, ಅವ್ರು ಹೇಳ್ತಾರೆ ಅಲ್ಲಿ ಸಂಭಾಷಣೆಯಲ್ಲಿ ನಮ್ಗೆ ಗೊತ್ತಾಗಿದೆ ಏನು ಅಂತ ಹೇಳಿದ್ರೆ, ಈ KDB ಅಂತ, ಕೆ ಅಂದ್ರೆ ಕಳ್ಳತನವಾಗಿ ಕಳ್ಳರಿರ್ತಕ್ಕಂಥ ಮತ್ತು ದಗಾಕೋರರಿರ್ತಕ್ಕಂಥ ಒಂದು ಬ್ರೋಕರ್ ಸಂಸ್ಥೆ KDB. ಇದು ಸರ್ಕಾರದ ಸಂಸ್ಥೆ ಅಲ್ಲ, ಇದು ಒಂದು ಅಂಗ ಸಂಸ್ಥೆ.
ಅಲ್ಲಪ್ಪ, ಈ ಅಂಗಸಂಸ್ಥೆಗೆ ಪೊಲೀಸ್ ಇಲಾಖೆಯವರು ಇಷ್ಟು ರಕ್ಷಣೆ ಕೊಡ್ತಾರಲ್ಲ, ಅನ್ನ ಕೊಡ್ತಕ್ಕಂಥ ರೈತನಿಗೆ ಯಾಕೆ ಕೊಟ್ಟಿಲ್ಲ? ಇವರು ಅವ್ರು ಫೋನ್ ಮಾಡಿ ಹೇಳ್ತಾರೆ ಏನಂದ್ರೆ, ನಮಗೆ ನಾವು ಮನವಿ ಕೊಡೋದಕ್ಕೆ ಅವರೇ ಹೇಳಿದ್ದು, ಸೇಲ್ ಅವರು ಏನು ಮನವಿ ಕೊಡೋಕೆ ಬನ್ನಿ ಅಂದಾಗ ನಮ್ಮೆಲ್ಲ ರೈತರ ಮನವಿ ಪತ್ರಗಳನ್ನು ತೆಗೆದುಕೊಂಡಿದ್ವಿ. ನಿಮಗೆ ಮನವಿ ಪತ್ರವನ್ನು ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಅಂತ ಕಳ್ಳ ಸಂಸ್ಥೆ ತಪ್ಪು ಮಾಹಿತಿಯನ್ನು ಕೊಟ್ಟಿದೆ. ಏನಂದ್ರೆ, ನಮ್ಮ ಕಚೇರಿಗೆ ಮುತ್ತಿಗೆ ಆಗೋಕೆ ಬರ್ತಾ ಇದ್ದಾರೆ, ನೀವು ಅಲ್ಲೇ ಎಲ್ಲ ಅವ್ರನ್ನ ಬಂಧಿಸಿ ಅಂತ. ಆ ರೀತಿಯಾಗಿ ತಪ್ಪು ಮಾಹಿತಿಯನ್ನ ನೀವು ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ. ದಯಮಾಡಿ ನಾವು ಯಾಕಂತ ಹೇಳಿದ್ರೆ, ಪೊಲೀಸರು ಅವರು ರಕ್ಷಕರು, ಅವರು ಯಾವುದಕ್ಕೂ ಎಲ್ಲರಿಗೂ ಕೂಡ ರಕ್ಷಣೆ ಕೊಡಬೇಕು. ಆದರೆ ನಿನ್ನೆ ಈ ಮಣ್ಣಿನ, ಈ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಆದಿಯಾಗಿ ಮಾನವರಿಗೆ ಆದಿಯಾಗಿ ಅನ್ನ ಆಹಾರ ಕೊಡೋನು ಯಾರಪ್ಪ ಅಂದ್ರೆ ರೈತನೇ. ಇವತ್ತು ಬಿತ್ತಂತ ಬೆಳೆಯಲ್ಲಿ ರಾಗಿ ಬಿತ್ತಿದ ತಕ್ಷಣ, ರಾಗಿ ಎಲ್ಲ ಕಟಾವಾದ ತಕ್ಷಣ ಎಲ್ಲ ತಗೊಂಡು ಹೋಗೋಕ್ಕಾಗಲ್ಲ. ಅಲ್ಲಿ ಭೂಮಿಯಲ್ಲಿ ಬೀಳ್ತದೆ, ಭೂಮಿ ತಾಯಿ ತಿಂತದೆ, ಪ್ರಾಣಿ ಪಕ್ಷಿಗಳು ತಿಂತದೆ. ಮನುಕುಲವನ್ನೇ ಸಾಕ್ತಕ್ಕಂಥ ಮತ್ತು ಇಂಥ ಒಂದು ಪುಣ್ಯ ಕೆಲಸವನ್ನು ಮಾಡ್ತಕ್ಕಂಥ ರೈತನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಆತನ ಬೆನ್ನೆಲುಬನ್ನ ಮುರಿತಕ್ಕಂಥದ್ದು ಏನು ಈ ಸರ್ಕಾರ ಇಂಡೈರೆಕ್ಟ್ ಆಗಿ ಪೊಲೀಸರನ್ನ ಬಳಸಿಕೊಂಡು ನಿನ್ನೆ ನಡೆದಿರ್ತಕ್ಕಂಥ ಒಂದು ಚಳುವಳಿ. ನಿನ್ನೆ ನನಗೂ ಕೂಡ, ನಾನು ಕಳೆದ 25 ವರ್ಷಗಳಿಂದ ಹಲವಾರು ಹೋರಾಟ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀನಿ. ಎಂದೂ ಕೂಡ ನಿನ್ನೆ ನಡೆದಂಥ ಕಹಿ ಘಟನೆ ನಾನು ಎಂದೂ ಕೂಡ ನೋಡಿಲ್ಲ. ನನಗೂ ಕೂಡ ಇಲ್ಲಿ ಸುಮಾರು ಈ ಎಡಭಾಗದಲ್ಲಿ ಸುಮಾರು ಅಸಲ್ಟ್ ಮಾಡಿದ್ದಾರೆ. ಸುಮಾರು ಒಂದು 5 ಕಡೆ ಚರ್ಮ ಕಿತ್ತು ಬಂದಿದೆ. ನಿನ್ನೆ ಕೂಡ ನಾನು ಕೂಡ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದಿದ್ದೇನೆ. ಅಂದರೆ ಈ ನಾವು ಏನಾದರೂ ನಾವು ಕಾನೂನಿಗೆ ವಿರುದ್ಧವಾಗಿ ಅಥವಾ ನಾವು ಪ್ರತಿಭಟನೆ ಮಾಡಿದ್ರೆ, ಹೌದು ಸರ್ಕಾರ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅಥವಾ ಹೈಕೋರ್ಟ್ ಆರ್ಡರ್ ಆಗಿದೆ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತ, ನಾವು ಮಾಡಿಲ್ಲ. ನಾವು ಪ್ರತಿಭಟನೆ ಮಾಡಿದ್ರೆ ನೀವು ಖಂಡಿಸೋದು ಸರಿ. ನಮ್ಮ ಮನವಿ, ನಮ್ಮ ಅಹವಾಲನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಇಂಥ ಕಳ್ಳ KDB ಸಂಸ್ಥೆಯ ತಪ್ಪು ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ನಮ್ಮ ಸಹೋದರರು ಹೆಣ್ಮಕ್ಳಿಗೆ ಬಹಳ ಜನರಿಗೆ ನಿನ್ನೆ ಅಸಲ್ಟ್ ಮಾಡಿದ್ದಾರೆ. ರೈತ ಮುಖಂಡರಿಗೆ ಅಸಲ್ಟ್ ಆಗಿದೆ, ರೈತ ನಾಯಕರಿಗೆ ಅಸಲ್ಟ್ ಆಗಿದೆ. ನಮ್ಮ ದೇವರಾಜ ರೆಡ್ಡಿ ಅವರು ಇಂದು ಕೂಡ ಅವರು ಇನ್ನೂ ಹಲವಾರು ದಿನ ರೆಸ್ಟ್ ಅನ್ನು ಪಡಿಬೇಕು. ಅವರ ಪಕ್ಕೆಲುಬುಗಳು ಸಂಪೂರ್ಣವಾಗಿ ಕ್ರಾಚಸ್ ಆಗಿದೆ. ಗುಂಡಣ್ಣ ಅಂತಕ್ಕಂಥವ್ರು ಕಾಲು ಮುರ್ಕೊಂಡಿದ್ದಾರೆ. ಇನ್ನೂ ಹಲವಾರು ರೈತ ಮಹಿಳೆಯರು ತೊಂದರೆ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಶಾಪ ಸರ್ಕಾರಕ್ಕೆ ತಟ್ಟುತ್ತದೆ. ಇವತ್ತು ಆನೆಕಲ್ ತಕ್ಕಲ್ಲೇ ನಮ್ಮ ಪ್ರಕಾಶ್ ಅವ್ರು ಹೇಳ್ದಂಗೆ ಇದೊಂದು ಮಾಫಿಯಾಗಿ ಮಾರ್ಪಟ್ಟಿದೆ. ಕೇವಲ ಇರ್ತಕ್ಕಂಥ 25% ಜಮೀನನ್ನು ಇವತ್ತು ನೆನ್ನೆ ನಾನು ಅಲ್ಲಿ ACP DCP ಅವ್ರಿಗೆಲ್ಲ ಹೇಳಿದೆ. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬೆಳಗ್ಗೆ ಆದರೆ ಬಹಳ ಉತ್ತಮವಾದ ಆಹಾರ, ಹಾಲು, ತರಕಾರಿಗಳೆಲ್ಲ ಸೇವಿಸ್ತಾ ಇದ್ದೀರಿ ಅಂದರೆ ಅದು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಬೆಳೆದಂಥ ಇಂಥ ಆಹಾರಗಳ ಬೆಳೀತಕ್ಕಂಥ ರೈತರಿಗೆ ತೊಂದರೆ ಕೊಡ್ತಿರ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ನಿನ್ನೆ ನಡೆದಂಥ ಏನು ನಮ್ಮ ಶಾಂತಿಯುತ ಪ್ರತಿಭಟನೆಯನ್ನು ಕ್ರಾಂತಿ ರೂಪಕ್ಕೆ ತೆಗೆದುಕೊಂಡು ಹೋಗಿ ನಮ್ಮೆಲ್ಲ ರೈತರ ಒಂದು ಚಳುವಳಿ ಮುಖಾಂತರ ಅವರು ನಮಗೆ ಮಟ್ಟ ಹಾಕಬೇಕು ಅಂತ ಹೋದರೆ, ಆದರೆ ಅದು ಇವತ್ತು ನಿನ್ನೆಯಿಂದ ಇಡೀ ರಾಜ್ಯದಲ್ಲಿ 10 ಅಲ್ಲ 100 ಪಟ್ಟು ಇವತ್ತು ಇಡೀ ರಾಜ್ಯ ಇವತ್ತು ನಿನ್ನೆ ನಡೆದಂಥ ಘಟನೆಯನ್ನು ಖಂಡಿಸ್ತಾ ಇದೆ. ನಾವು ಕೂಡ ನಿನ್ನೆ ನಡೆದಂಥ ಒಂದು ಪ್ರತಿಭಟನೆಯಲ್ಲಿ ನಮಗೆ ತೊಂದರೆ ಕೊಟ್ಟಂಥ ವ್ಯವಸ್ಥೆಗೆ ಧಿಕ್ಕಾರವನ್ನು ಕರೀತಾ ಈಗಾಗಲೇ ಎಲ್ಲ ಪಕ್ಷದವರು, ಕಮ್ಯುನಿಸ್ಟ್ ಅವರು ಇರ್ಬೋದು, ವಕೀಲರು ಇರ್ಬೋದು, ನಮ್ಮ ಹಾಲು ಉತ್ಪಾದಕ ರೈತ ಸಂಘ ಇರ್ಬೋದು, ನೀವೆಲ್ಲರೂ ಕೂಡ ಇವತ್ತು ಈ ಒಂದು ನಿನ್ನೆ ನಡೆದಂಥ ಎಲ್ಲ ರೈತರಿಗೆ ನಾವಿದ್ದೀವಿ ಅಂತೇಳಿ ಇವತ್ತು ನೀವು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ನಾನು ಭೀಮ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಮುಂದಿನ ದಿನಗಳಲ್ಲಿ ಒಂದು ಹೊಸ ರೈತರ ತಂಟೆಗೆ ಬಂದರೆ ಈ ಸರ್ಕಾರ ಇರೋದಿಲ್ಲ. ಮತ್ತು ಪೊಲೀಸ್ ಇಲಾಖೆಯವರಿಗೂ ನಾನು ಮನವಿ ಮಾಡ್ತೇನೆ, ನೀವು ಸರ್ಕಾರದ ಅಂಗಸಂಸ್ಥೆಯ ಕೆಲಸ ಮಾಡಿ, ಆದರೆ ಯಾರನ್ನು ಮ್ಯಾಲೇಂಡ್ ಮಾಡಕ್ಕೆ ಹೋಗಬೇಡಿ. ನೀವು ಜಸ್ಟ್ ಫಾರ್ ರಕ್ಷಕರು ಅಷ್ಟೇ. ನಮಗೂ ರಕ್ಷಣೆ ಕೊಡಬೇಕು, ಎಲ್ರಿಗೂ ರಕ್ಷಣೆ ಕೊಡಬೇಕು. ಎಲ್ಲೂ ಕೂಡ ನೀವು ರೈತರನ್ನ ಮ್ಯಾನ್ ಹ್ಯಾಂಡಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ, ನಿನ್ನೆ ನಡೆದಂಥ ಕಹಿ ಘಟನೆಗೆ ಧಿಕ್ಕಾರವನ್ನು ಕರೀತಾ ಮುಂದಿನ ದಿನಗಳಲ್ಲಿ ಇಂಥ ಕಹಿ ಘಟನೆಗಳು ನಡೆಯದ ರೀತಿಯಲ್ಲಿ ನಮ್ಮ ಪ್ರತಿಭಟನಾಕಾರರಿಗೆ ಬೆಂಬಲವನ್ನು ಕೊಡಬೇಕು ಅಂತ ಹೇಳ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಪ್ರತಿಭಟನೆಯ ಸಹೋದರರಿಗೆ, ಮಾಧ್ಯಮ ಮಿತ್ರರಿಗೆ ತಮ್ಮೆಲ್ಲರಿಗೂ ನಾನು ಭೀಮ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.